ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ನಲ್ಲಿ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಗೇಮ್ ಥಿಯರಿ ಪ್ರಾಬ್ಲಮ್ ಡಾಮಿನೆನ್ಸ್ ಮೆಥಡ್ನಲ್ಲಿ ಕೇಳಿದಾಗ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ: ಸಾಲ್ವ್ ದ ಫಾಲೋವಿಂಗ್ ಗೇಮ್ ಬೈ ಡಾಮಿನೆನ್ಸ್ ಮೆಥಡ್. ಪ್ಲೇಯರ್ ಎಗೆ 4 ಸ್ಟ್ರಾಟಜಿ ಕೊಟ್ಟಿದ್ದಾರೆ, ಪ್ಲೇಯರ್ ಬಿಗೆ 5 ಸ್ಟ್ರಾಟಜಿ ಕೊಟ್ಟಿದ್ದಾರೆ. ನೀವು ಡಾಮಿನೆನ್ಸ್ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಬೇಕು. ಡಾಮಿನೆನ್ಸ್ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ರಫ್ ಆಗಿ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡಿದ್ದೀನಿ. ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನಲ್ಲಿ ಮಾಡಿದ್ದಕ್ಕೆ ನಿಮಗೆ ಯಾವುದೇ ಥರ ಮಾರ್ಕ್ಸ್ ಕೊಡಲ್ಲ. ಏನಕ್ಕೋಸ್ಕರ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನಲ್ಲಿ ಮಾಡಿದ್ದು ಅಂತಂದರೆ, ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡಿದಾಗ ಏನು ಆನ್ಸರ್ ಬಂದಿರುತ್ತೋ ಡಾಮಿನೆನ್ಸ್ ಮೆಥಡಲ್ಲಿ ಮಾಡಿದಾಗ ಕೂಡ ಅಷ್ಟೇ ಆನ್ಸರೇ ಬರಬೇಕು. ನಾನಿಲ್ಲಿ ಫಸ್ಟು ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲ್ ಹೇಗೆ ಮಾಡಿದ್ದು ಅಂತ ತಿಳಿಸ್ತೀನಿ. ಫಸ್ಟು ರೋ ಮಿನಿಮಮ್ ಬರ್ಕೊಳ್ಬೇಕು. ಈಚ್ ರೋ ಅಲ್ಲಿ, ರೋ ಅಂತಂದರೆ ಹೀಗೆ ಅಡ್ಡ ನೋಡಬೇಕು, ಲೀಸ್ಟ್ ವ್ಯಾಲ್ಯೂ ಯಾವುದು ಅದನ್ನು ಬರ್ಕೊಳ್ಬೇಕು. ಫಸ್ಟು ರೋ ಅಲ್ಲಿ ಲೀಸ್ಟ್ ವ್ಯಾಲ್ಯೂ -1 ಇದೆ. ಸೆಕೆಂಡ್ ರೋ ಅಲ್ಲೂ ಲೀಸ್ಟ್ ವ್ಯಾಲ್ಯೂ -1. ಥರ್ಡ್ ರೋ ಅಲ್ಲಿ 16 × 6 14 12 ಲೀಸ್ಟ್ ವ್ಯಾಲ್ಯೂ 6. ನೆಕ್ಸ್ಟ್ ಲಾಸ್ಟ್ ರೋ ಅಲ್ಲಿ ಲೀಸ್ಟ್ ವ್ಯಾಲ್ಯೂ -4. ಸೊ ಇವಿಷ್ಟರಲ್ಲಿ ಮ್ಯಾಕ್ಸಿಮಮ್ ಯಾವುದು? ಇವಿಷ್ಟರಲ್ಲಿ ಮ್ಯಾಕ್ಸಿಮಮ್ 6. ಇದಕ್ಕೆ ನಾವು ಮ್ಯಾಕ್ಸಿಮಿನ್ ವ್ಯಾಲ್ಯೂ ಅಂತ ಅಂತೀವಿ. ಮ್ಯಾಕ್ಸಿಮಿನ್ ವ್ಯಾಲ್ಯೂ ಅಂತಂದರೆ ಮಿನಿಮಮ್ ಅಲ್ಲಿ ಮ್ಯಾಕ್ಸಿಮಮ್ 6. ಅದೇ ಥರನೇ ಕಾಲಮ್ ಮ್ಯಾಕ್ಸಿಮಮ್ ಬರ್ಕೊಳ್ಬೇಕು. ಫಸ್ಟ್ ಕಾಲಮ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 16, ಸೆಕೆಂಡ್ ಕಾಲಮ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 11, ಥರ್ಡ್ ಕಾಲಮ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 6, ಫೋರ್ತ್ ಕಾಲಮ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 14, ಲಾಸ್ಟ್ ಕಾಲಮ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 12. ಸೊ ಇದರಲ್ಲಿ ಲೀಸ್ಟ್ ಯಾವುದು, ಕಮ್ಮಿ ಇರೋದು ಯಾವುದು? ರೋ ಮಿನಿಮಮಲ್ಲಿ ರೋ ಅಲ್ಲಿ ಜಾಸ್ತಿ ಇರೋದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು, ಕಾಲಮಲ್ಲಿ ಕಮ್ಮಿ ಇರೋದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಾಗ ವ್ಯಾಲ್ಯೂ ಎಷ್ಟಿದೆ? 6 ಇದೆ. ನೋಡಿ, ಇಷ್ಟರಲ್ಲಿ ಕಮ್ಮಿ ಇರೋದು ಯಾವುದು? 6. ಇವಿಷ್ಟರಲ್ಲಿ ಜಾಸ್ತಿ ಇದ್ದಿದ್ದು 6. ಮಿನಿಮ್ಯಾಕ್ಸ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಕ್ವಲ್ ಇದೆ. ಸೊ ವ್ಯಾಲ್ಯೂ ಆಫ್ ದ ಗೇಮ್ 6. ಇದನ್ನೇ ನೀವು ಡಾಮಿನೆನ್ಸ್ ಮೆಥಡಲ್ಲಿ ಮಾಡಿದಾಗಲೂ ಕೂಡ 6 ಬರಬೇಕು. ಡಾಮಿನೆನ್ಸ್ ಮೆಥಡಲ್ಲಿ ಸೊಲ್ಯೂಷನ್ ಮಾಡೋದು ಹೇಗೆ? ರೋ ಮತ್ತು ಕಾಲಮನ್ನು ಡಿಲೀಟ್ ಮಾಡ್ತಾ ಹೋಗಬೇಕು. ಲಾಸ್ಟಿಗೆ 6 ಉಳಿಬೇಕು. ಲಾಸ್ಟಿಗೆ ನೋಡಿ, ಇಲ್ಲಿ ಆನ್ಸರ್ ಬಂದಿದೆಯೋ ಅದೇ ಆನ್ಸರ್ ಉಳಿಬೇಕು. ಬಟ್ ಈ ಟೇಬಲಲ್ಲಿ 6 2 ಕಡೆ ಇದೆ. ಯಾವ 6 ಉಳಿಬೇಕು? ಈ ಫಸ್ಟ್ ರೋ ಅಲ್ಲಿರುವಂಥ 6 ಉಳಿಬೇಕಾ, ಅಥವಾ ಥರ್ಡ್ ರೋ ಅಲ್ಲಿರುವಂಥ 6 ಉಳಿಬೇಕಾ? ನೀವು ಇಲ್ಲಿ ಸೊಲ್ಯೂಷನ್ ನೋಡಿದ್ರೆ ಗೊತ್ತಾಗುತ್ತೆ. ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನಲ್ಲಿ ನಮ್ಮ ಆನ್ಸರ್ ಎಲ್ಲಿ ಬಂದಿದೆ? ಥರ್ಡ್ ರೋ ಅಲ್ಲಿ ಬಂದಿದೆ. ಸೊ ಥರ್ಡ್ ರೋ ಅಲ್ಲಿರುವಂಥ 6 ಉಳಿಬೇಕು. ನಿಮಗೆ ಏನು ಗೊತ್ತಾಗಿಲ್ಲ ಅಂದರೆ ಎಲ್ಲ ಡಿಲೀಟ್ ಮಾಡೋದು, ಥರ್ಡ್ ರೋ ಅಲ್ಲಿರುವಂಥ 6 ಒಂದನ್ನು ಉಳಿಸಿಡೋದು. ಆಗ ನಿಮಗೆ ಡಾಮಿನೆನ್ಸ್ ಮೆಥಡಲ್ಲಿ ನಿಮಗೆ ಒಂದು ಅಟ್ಲೀಸ್ಟ್ ಒಂದು 5 3 ಮಾರ್ಕ್ಸ್ ಆದರೂ ಕೊಡ್ತಾರೆ. ಪ್ರೊಸೀಜರ್ ವೈಸ್ ನೀವು ಆ್ಯಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಏನು ಮಾಡಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ನೀವು ಈ ಮೆಥಡ್ ಫಾಲೋ ಮಾಡ್ಬೋದು. ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನಲ್ಲಿ ಸೊಲ್ಯೂಷನ್ ಮಾಡ್ಕೊಳ್ಳೋದು, ಅಲ್ಲಿ ಬಂದಿರೋಂಥ ಆನ್ಸರ್ ಏನು? 6. ಥರ್ಡ್ ರೋ ಅಲ್ಲಿರೋಂಥ 6, ಇದೊಂದು ಬಿಟ್ಟು ಉಳಿದಿದ್ದೆಲ್ಲ ಹಿಂಗೆ ಡಿಲೀಟ್ ಮಾಡಿಡೋದು. ಆಗ ನಿಮಗೆ ಒಂದು 3 ಮಾರ್ಕ್ಸ್ ಕೊಡ್ತಾರೆ. ಇದಕ್ಕೆ 3 ಮಾರ್ಕ್ಸ್ ಸಿಗುತ್ತೆ. ಬಟ್ ಪ್ರೊಸೀಜರ್ ವೈಸೇ ಮಾಡಬೇಕು ನೀವು. ಪ್ರೊಸೀಜರ್ ವೈಸ್ ಹೇಗೆ ಅಂತಂದರೆ, ಈಚ್ ರೋವನ್ನು ಟೋಟಲ್ ಮಾಡ್ಕೊಳ್ಬೇಕು. ಟೋಟಲ್ ಮಾಡಿ ನಾನು ಇಲ್ಲಿ ಟೋಟಲ್ ಮಾಡಿ ಬರೆದಿದ್ದೀನಿ. 4 3 7, 7 6 13, 13 7 20, 20ರಲ್ಲಿ 1 ಕಳೆದ್ರೆ 19, 8 2 10, 4 14, 10 24 2 26, 26ರಲ್ಲಿ 1 ಕಳೆದ್ರೆ 25, 16 8 24 6 30, 14 44, 10 54 2 56, 11 1 12, 12ರಲ್ಲಿ 4 ಕಳೆದ್ರೆ 8, 8 2 10, 1 11. ಸೊ ನಾವು ಈಗ ನೆಕ್ಸ್ಟ್ ಹೇಗೆ ಮಾಡಬೇಕು ಅಂತಂದರೆ, ಯಾವುದು ಲೀಸ್ಟ್ ಇರುತ್ತೋ ಅದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು, ನೆಕ್ಸ್ಟ್ ಲೀಸ್ಟನ್ನು ಸೆಕೆಂಡ್ ಕನ್ಸಿಡರ್ ಮಾಡಬೇಕು, ನೆಕ್ಸ್ಟ್ ಲೀಸ್ಟನ್ನು ಥರ್ಡ್ ಕನ್ಸಿಡರ್ ಮಾಡಬೇಕು, ಲಾಸ್ಟಿಗೆ ಯಾವ್ದು ಲೀಸ್ಟ್ ಇದೆ ಅದನ್ನು ಲಾಸ್ಟ್ ಕನ್ಸಿಡರ್ ಮಾಡಿದ್ರಾಯಿತು. ಸೊ ಈಗ ಈ ರೋ ಅನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಪ್ರೊಸೀಜರ್ ಏನು ಅಂತಂದರೆ, ಈ ರೋ ಅಲ್ಲಿರುವಂಥ ಎಲ್ಲ ನಂಬರ್ಸ್ಗಿಂತ ಬೇರೆ ರೋ ಅಲ್ಲಿರುವಂಥ ನಂಬರ್ಸ್ ಜಾಸ್ತಿ ಇದ್ದರೆ ನಾವು ಈ ಏನು ಫಸ್ಟ್ ತೊಗೊಂಡಿದ್ದೀವೋ ಈ ರೋ ಅನ್ನು ಡಿಲೀಟ್ ಮಾಡ್ಬೋದು. ರೋ ಡಿಲೀಟ್ ಮಾಡಬೇಕಾದ್ರೆ ರೂಲ್ಸ್ ಏನು? ರೋ ಡಿಲೀಟ್ ಮಾಡಬೇಕಾದ್ರೆ ಬೇರೆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. 1ಗಿಂತ 3 ಜಾಸ್ತಿ. ಓಕೆ, ನೆಕ್ಸ್ಟ್ ಕಂಪೇರ್ ಮಾಡೋಣ. 11ಗಿಂತ -1 ಕಮ್ಮಿ. ಸೊ ಫಸ್ಟ್ ರೋ ಜೊತೆ ಕಂಪೇರ್ ಮಾಡಿದಾಗ ಆಗಲ್ಲ, ಡಿಲೀಟ್ ಆಗಲ್ಲ ಈ ರೋ. ಯಾಕೆ ಅಂತಂದರೆ ಇಲ್ಲಿರೋಂಥ ನಂಬರ್ಸ್ಗಿಂತ ಫಸ್ಟ್ ರೋನ ನಂಬರ್ ಕಮ್ಮಿ ಇದೆ, ಸೆಕೆಂಡ್ ನಂಬರ್ ಕಮ್ಮಿ ಇದೆ. ನೋಡಿ, 11ಗಿಂತ -1 ಕಮ್ಮಿ. ಸೆಕೆಂಡ್ ರೋ ಜೊತೆ ನೋಡೋಣ, 1ಗಿಂತ -1 ಕಮ್ಮಿ, ಆಗಲ್ಲ. ಥರ್ಡ್ ರೋ ಜೊತೆ ನೋಡೋಣ, 1 16, 1ಗಿಂತ 16 ಜಾಸ್ತಿ, 11ಗಿಂತ 8 ಕಮ್ಮಿ. ಸೊ ಹಾಗಾಗಿ ನೋಡಿ, 11ಗಿಂತ 8 ಕಮ್ಮಿ. ಈ ರೋ ಅಲ್ಲಿರುವಂಥ ನಂಬರ್ ಬೇರೆ ರೋನ ನಂಬರ್ಸ್ಗಿಂತ ಜಾಸ್ತಿ ಇಲ್ಲ. ಹಾಗಾಗಿ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೈಯೆಸ್ಟ್ ಯಾವುದು? 19, ಇದನ್ನು ಕನ್ಸಿಡರ್ ಮಾಡೋಣ. 3ಗಿಂತ -1 ಕಮ್ಮಿ, ಆಗಲ್ಲ.
ಸೊ ರೋ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು, ಈ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. 3ಗಿಂತ -1 ಕಮ್ಮಿ ಆಗಲ್ಲ. ನೆಕ್ಸ್ಟ್ ರೋ ಜೊತೆ ಕಂಪೇರ್ ಮಾಡಿ. 316 ಜಾಸ್ತಿ ಇದೆ, -1 8 ಜಾಸ್ತಿ ಇದೆ, -1ಗಿಂತ 8 ಜಾಸ್ತಿ, 4ಗಿಂತ 6 ಜಾಸ್ತಿ, 6ಗಿಂತ 14 ಜಾಸ್ತಿ, 7ಗಿಂತ 12 ಜಾಸ್ತಿ. ಸೊ ಇದನ್ನು ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 25, -1ಗಿಂತ 16 ಜಾಸ್ತಿ, 8 8 ಈಕ್ವಲ್ ಇದ್ರೂ ಆಗುತ್ತೆ, ಜಾಸ್ತಿ ಇದ್ರೂ ಆಗುತ್ತೆ, 2 6 ಜಾಸ್ತಿ, 4 14 ಜಾಸ್ತಿ, 12 12 ಈಕ್ವಲ್. ಸೊ ಇದನ್ನು ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 56. ಸೊ ಇಲ್ಲಿರೋ ನಂಬರ್ ನೋಡೋಣ. 16ಗಿಂತ 1 ಕಮ್ಮಿ, ಸೊ ಡಿಲೀಟ್ ಮಾಡಲಿಕ್ಕಾಗಲ್ಲ. ಸೊ ಇದು ಡಿಲೀಟ್ ಆಗದೆ ಉಳಿದಿದೆ. ಸೊ ಇವೆರಡನ್ನು ಬರ್ಕೊಂಡು ನೆಕ್ಸ್ಟ್ ಕಾಲಮ್ ಡಿಲೀಟ್ ಮಾಡಬೇಕು. ಸೊ ನಾನು ಯಾವ ವ್ಯಾಲ್ಯೂಸ್ ಉಳಿದಿದೆಯೋ ಅದನ್ನು ಬರ್ಕೊಳ್ತಾ ಇದ್ದೀನಿ ಈಗ. ನೋಡಿ ಇಲ್ಲಿ 3rd ರೋ ಮತ್ತು 4th ರೋ ಉಳಿದಿತ್ತು, ನಾನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ. ಈಗ ಕಾಲಮ್ ಡಿಲೀಟ್ ಮಾಡಬೇಕು. ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಕಾಲಮ್ ವೈಸ್ ಟೋಟಲ್ ಮಾಡ್ಕೊಳ್ಬೇಕು. 16 + 1 17, 11 + 8 19, 6ರಲ್ಲಿ 4 ಕಳೆದ್ರೆ 2, 14 2 16, 12 1 13 ಟೋಟಲ್ ಮಾಡಿ ಬರ್ಕೊಂಡಿದ್ದೀನಿ. ಸೊ ಈಗ ಈ ಟೋಟಲ್ನಲ್ಲಿ ನೋಡಿ, ರೋ ಡಿಲೀಟ್ ಮಾಡಬೇಕಾದ್ರೆ ಲೀಸ್ಟ್ ಇರೋದನ್ನು ಫಸ್ಟ್ ತೊಗೊಳ್ಬೇಕು. ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಹೈಯೆಸ್ಟ್ ಇರೋದನ್ನು ಫಸ್ಟ್ ತೊಗೊಳ್ಬೇಕು. ಹೈಯೆಸ್ಟ್ ಇರೋದು ಯಾವುದು? 19. ಈ ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು ಅಂತಂದರೆ, ರೋ ಡಿಲೀಟ್ ಮಾಡಬೇಕಾದ್ರೆ ಜಾಸ್ತಿ ಇರಬೇಕು, ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಕಮ್ಮಿ ಇರಬೇಕು. ನೆನ್ಪಿಟ್ಕೊಳ್ಳಿ, ರೋ ಡಿಲೀಟ್ ಮಾಡಬೇಕಾದ್ರೆ ಜಾಸ್ತಿ, ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಆ ಕಾಲಮಲ್ಲಿರೋ ನಂಬರ್ಗಿಂತ ಬೇರೆ ಕಾಲಮ್ನಲ್ಲಿರುವಂಥ ನಂಬರ್ ಕಮ್ಮಿ ಇದ್ದರೆ ಡಿಲೀಟ್ ಮಾಡ್ಬೋದು. ಕಮ್ಮಿ ಇಲ್ಲ ಅಂದರೆ ಡಿಲೀಟ್ ಮಾಡಲಿಕ್ಕೆ ಆಗಲ್ಲ. 8ಕ್ಕಿಂತ 16 ಜಾಸ್ತಿ, ಕಮ್ಮಿ ಇರಬೇಕು ಬಟ್ ಜಾಸ್ತಿ ಇದೆ. ನೆಕ್ಸ್ಟ್ ಕಾಲಮ್ ಜೊತೆ ಕಂಪೇರ್ ಮಾಡೋಣ. 8ಕ್ಕಿಂತ 6 ಕಮ್ಮಿ, 11ಕ್ಕಿಂತ -4 ಕಮ್ಮಿ. ಸೊ ಇದನ್ನು ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 17, ಇದನ್ನು ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕು. 16ಕ್ಕಿಂತ 6 ಕಮ್ಮಿ, ದೆನ್ 1ಕ್ಕಿಂತ -4 ಕಮ್ಮಿ, ಇದನ್ನು ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 16, ಇದನ್ನು ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು, ಈ ನಂಬರ್ಗಿಂತ ಬೇರೆ ಕಾಲಮಲ್ಲಿರುವಂಥ ನಂಬರ್ ಕಮ್ಮಿ ಇರಬೇಕು. 14ಕ್ಕಿಂತ 6 ಕಮ್ಮಿ, 2ಕ್ಕಿಂತ -4 ಕಮ್ಮಿ. ಸೊ ಇದನ್ನು ಕೂಡ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 13, 12ಗಿಂತ 6 ಕಮ್ಮಿ, 1ಗಿಂತ -4 ಕೂಡ ಕಮ್ಮಿ. ಸೊ ಇದನ್ನು ಡಿಲೀಟ್ ಮಾಡ್ಬೋದು. ಲಾಸ್ಟಿಗೆ ಉಳಿಯುವಂಥದ್ದು 6 ಮತ್ತು -4 ಉಳಿಯುತ್ತೆ. ಈಗ ಕಾಲಮ್ ಡಿಲೀಟ್ ಮಾಡಬೇಕು. 6 ಮತ್ತು -4 ಉಳಿಯುತ್ತೆ. ಈಗ ಕಾಲಮ್ ಡಿಲೀಟ್ ಮಾಡಿ ಆಯಿತು. ಎಗೇನ್ ರೋ ಡಿಲೀಟ್ ಮಾಡಬೇಕು. ಉಳಿದಿರುವಂಥ ನಂಬರ್ 6 ಮತ್ತು -4. ರೋ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು, ಟೋಟಲ್ ಮಾಡ್ಕೊಳ್ಬೇಕು. 6 -4 ಯಾವುದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು, ಲೀಸ್ಟ್ ಇರೋದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ಸೊ ಈ ರೋ ಅನ್ನು ಡಿಲೀಟ್ ಮಾಡಬೇಕಾದ್ರೆ ನಾವು ಏನು ಪ್ರೊಸೀಜರ್ ಫಾಲೋ ಮಾಡಿದ್ವಿ, ರೋ ಡಿಲೀಟ್ ಮಾಡಬೇಕಾದ್ರೆ ಆ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. ಸೊ -4ಗಿಂತ 6 ಜಾಸ್ತಿ. ಸೊ ಈ -4 ಡಿಲೀಟ್ ಆಯಿತು. ಲಾಸ್ಟ್ ಉಳಿಯೋದೇನು 6. ವ್ಯಾಲ್ಯೂ ಆಫ್ ದ ಗೇಮ್ ಇಸ್ 6. ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನಲ್ಲಿ ಮಾಡಿದಾಗಲೂ ಕೂಡ 6 ಬಂದಿತ್ತು. ಡಾಮಿನೆನ್ಸಲ್ಲಿ ಮಾಡಿದಾಗಲೂ ಕೂಡ 6 ಬಂದರೆ ನೀವು ಮಾಡಿರುವಂಥ ಮೆಥಡ್ ಸೊಲ್ಯೂಷನ್ ಸರಿಯಾಗಿದೆ ಅಂತ. ಸೊ ಈಗಲೂ ಕೂಡ 6 ಬಂದಿದೆ. ಯಾವ 6 ಲಾಸ್ಟಿಗೆ ಉಳಿದಿದ್ದು, 3rd ಮತ್ತು 4th ರೋ ನಾವಿಲ್ಲಿ ಬರ್ಕೊಂಡಿದ್ದೀವಿ. 3rd ರೋ ಅಲ್ಲಿರುವಂಥ 6 ಉಳಿದಿದ್ದು. ಸೊ ಇಲ್ಲಿ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನಲ್ಲಿ ಉಳಿದಿರುವಂಥ 6 ಕೂಡ 3rd ರೋನ 6. ಇದೇ ಥರ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಸೊ ಎಕ್ಸಾಮ್ನಲ್ಲಿ ನಿಮಗೆ ಡಾಮಿನೆನ್ಸ್ ಮಾಡಲಿಕ್ಕೆ ಕಷ್ಟ ಅಂತ ಅನಿಸಿದರೆ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನಲ್ಲಿ ಸೊಲ್ಯೂಷನ್ ರಫ್ ಆಗಿ ಮಾಡಿಕೊಂಡು ಅದೇ ಪ್ರಕಾರನ ಡಾಮಿನೆನ್ಸಲ್ಲಿ ಡಿಲೀಟ್ ಮಾಡಿ ವ್ಯಾಲ್ಯೂಸ್ ಬರೆದಿಟ್ರಾಯ್ತು. ಲಾಸ್ಟಿಗೆ 6 ಉಳಿಬೇಕು, 6 ಉಳಿದಿದೆ. ಈ ಥರದಲ್ಲಿ ಡಾಮಿನೆನ್ಸ್ ಮೆಥಡ್ ಸೊಲ್ಯೂಷನ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.